ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 26ನೇ ಕಂತಿನ ಹಣ ಏನು ಬಿಡುಗಡೆ ಆಯಿತು. ಅತಿ ಹೆಚ್ಚು ಫಲಾನುಭವಿಗಳು ಇಲ್ಲಿ ನಮ್ಮ ಖಾತೆಗೆ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾನೆ ಇದ್ದೀರಾ. ಜೊತೆಗೆ ಏನ್ ಮಾಡ್ತಾ ಇದ್ದಾರೆ, ಹಣವನ್ನ ರಿಸೀವ್ ಮಾಡ್ಕೊಂಡವರು ಕೂಡ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಪರ್ಸನಲ್ ಆಗಿ ಮೆಸೆಂಜರ್ ಅಲ್ಲೂ ಕೂಡ ಅವರು ಹೇಳ್ತಾ ಇದ್ದಾರೆ. ಸೊ ನಮ್ದು ಈ ಒಂದು ಜಿಲ್ಲೆ ನಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗಿದೆ ಅಂತ. ಸೊ ಇಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಇವಾಗ ಹಣ ಜಮಾ ಆಗಿದೆ, ಯಾರ್ಯಾರು ಕಮೆಂಟ್ ಅನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಇದ್ರ ಜೊತೆಗೆ ಇನ್ ಮುಂದೆ ಏನಾದ್ರು ಗ್ಯಾರಂಟಿ ಯೋಜನೆಗಳಿಗೆ ಕತ್ರಿ ಬೀಳುತ್ತಾ ಅಂತ ಕೂಡ ಇಲ್ಲಿ ಹೊಸದಾಗಿ ಮಾಹಿತಿ ಹರಿದಾಡ್ತಾ ಇದೆ. ಸೊ ಅದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡೋಣ. ಇದರ ಜೊತೆಗೆ ಮದುವೆ ಆಗಿಲ್ಲದೆ ಇರುವಂತಹ ಎಲ್ಲಾ ಒಂದು ಗಂಡು ಮಕ್ಕಳಿಗೂ ಕೂಡ ಇಲ್ಲಿ ಸರ್ಕಾರದಲ್ಲಿ ಒಂದು ಚರ್ಚೆ ಹರಿದಾಡ್ತಾ ಇದೆ. ಸೊ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಏನಂತ ಅಂದ್ರೆ 30 ವರ್ಷ ಆದ್ರೂ ಕೂಡ ನಮ್ ಗಂಡು ಮಕ್ಕಳು ಇಲ್ಲಿ ಮದುವೆಯನ್ನ ಆಗ್ತಾ ಇಲ್ಲ. ಸೊ ರೈತರಿಗೆ ಇಲ್ಲಿ ಮದುವೆ ಆಗೋದಕ್ಕೆ ಹುಡುಗಿರು ಒಪ್ಕೊಳ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ಬಿಟ್ಟು ಒಬ್ಬ ಶಾಸಕರು ಸರ್ಕಾರದ ಸಿಎಂ ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಮಾತಾಡೋಣ ಬನ್ನಿ. ಸೊ ಈ ಒಂದು 3 ಮಾಹಿತಿಗಳು ತುಂಬಾನೇ ಇಂಪಾರ್ಟೆಂಟ್. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಸದ್ಯಕ್ಕೆ 25 ಕೂಡ ಕೆಲವೊಬ್ರು ರಿಸೀವ್ ಮಾಡ್ಕೊಂಡ್ವಿ ಅಂತ ಇಲ್ಲಿ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನ ಕೆಲವೊಬ್ರು 26 ಕೂಡ ರಿಸೀವ್ ಮಾಡ್ಕೊಂಡ್ವಿ ಅಂತ ಮಾಡ್ತಾ ಇದ್ದಾರೆ. ಸೊ ನಿನ್ನೆಗೂ ಇವತ್ತಿಗೂ ನೋಡೋದಾದ್ರೆ ಸ್ವಲ್ಪ ಫಲಾನುಭವಿಗಳು ಅತಿ ಹೆಚ್ಚು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಅಂತಾನೆ ಅನ್ಬೋದು. ಸೊ ಇದು 1,24,00,000 ಹತ್ತತ್ರ 25 ಲಕ್ಷ ಮಹಿಳೆಯರಿಗೆ ಹಣ ಜಮಾ ಆಗ್ಬೇಕಾಗಿರುವಂತದ್ದು. ಸೊ ನೀವು ನಮ್ಮ ಖಾತೆ ಬಂದಿಲ್ಲ ಅಂತ ಹೇಳ್ತೀರಲ್ಲ, ಸೊ ಎಲ್ರಿಗೂ ಕೂಡ ಒಂದೇ ಸಲ ಜಮಾ ಮಾಡೋದಕ್ಕಾಗತ್ತಾ? ಸೊ ಪ್ರತಿ ಸಲ ಹೇಳ್ತಾನೆ ಇರ್ತೀವಿ ಅಲ್ವಾ ನಾವು, ಒಂದೇ ಸಲ ಇಲ್ಲಿ ಸರ್ಕಾರ ಕಡೆಯಿಂದ ಜಮಾ ಮಾಡೋದಕ್ಕೆ ಅಸಾಧ್ಯ. ಸೊ ಹಾಗಾಗಿ 3 ಹಂತದಲ್ಲಿ ಏನಕ್ಕೆ ಅವರು ಹಣವನ್ನ ಜಮಾ ಮಾಡೋದು ಹೇಳಿ. ಬಟ್ 3 ಹಂತ ಏನು ಅವಶ್ಯಕತೆ ಇರ್ಲಿಲ್ಲ. ದಿನದಿಂದ ದಿನಕ್ಕೆ ಯೂಶುವಲ್ ಆಗಿ ಒಂದು ತಿಂಗಳು ತಗೊಳ್ತಾನೆ ಇದ್ರು ಮೊದಲಿಂದಾನು ಕೂಡ. ಸೊ ಹಾಗೇನೆ ಒಂದು ದಿನಕ್ಕೆ ಇಷ್ಟು ಅಂತ ಅವರು ಲಿಮಿಟ್ ಅನ್ನ ಮಾಡ್ಬಿಟ್ಟು ಹಣವನ್ನ ಬಿಡುಗಡೆ ಮಾಡುವಂತದ್ದು. ಸೊ ಇವತ್ತೆಲ್ಲ ನಾಳೆ ನಿಮ್ ಖಾತೆಗಳಿಗೆ ಬಂದೇ ಬರುತ್ತೆ. 100% ಹಣ ಜಮಾ ಆಗಿರುವಂತದ್ದು. ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಒಂದ್ಸಲ ಚೆಕ್ ಮಾಡಿ. ಸೊ ಎಲ್ಲರೂ ಕೂಡ ತಮ್ಮ ಜಿಲ್ಲೆ ಅಥವಾ ಹೆಸರು, ಸೊ ಎಷ್ಟನೇ ಕಂತು ಬಂದಿದೆ ಅಂತ ಕಮೆಂಟ್ ಅನ್ನ ಮಾಡ್ತಿರ್ತಾರೆ. ಸೊ ಅದನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ. ಸೊ ಹಾಗಾಗಿ ಹೇಳ್ತಿರುವಂತದ್ದು. ಸೊ ಸದ್ಯಕ್ಕೆ ಇವಾಗ ಚರ್ಚೆ ಏನಂತ ಅಂದ್ರೆ ಇವಾಗ ನಮ್ಮ ರಾಜ್ಯದ್ದು ಬಜೆಟ್ ಮಂಡನೆಯನ್ನ ಕೂಡ ಮಾಡಬೇಕಾಗಿದೆ. ಸೊ ಇದ್ರ ನಡುವೆ ಏನಾಗಿದೆ ಅಂತ ಅಂದ್ರೆ ನಮ್ಮ ಸರ್ಕಾರದಲ್ಲಿ ಸಂಪನ್ಮೂಲಗಳ ಕೊರತೆಯಿಂದಾಗಿ ಏನಾಗ್ತಾ ಇದೆ, ಗ್ಯಾರಂಟಿಗಳಿಗೆ ಇಲ್ಲಿ ಹೊರೆ ಆಗ್ತಾ ಇದೆ ಅತಿ ಹೆಚ್ಚು. ಸೊ ಇದರಲ್ಲಿ 5 ಗ್ಯಾರಂಟಿಗಳಲ್ಲಿ ಯಾವ್ದನ್ನಾದ್ರೂ ಒಂದು ಸ್ಟಾಪ್ ಮಾಡ್ತಾರಾ ಸಿಎಂ ಅವರು ಅಂತ ಇಲ್ಲಿ ಚರ್ಚೆಯನ್ನ ಆಗ್ತಾ ಇದೆ. ಅತಿ ಹೆಚ್ಚು ವೈರಲ್ ಆಗ್ತಾ ಇದೆ. ನೀವು ಯೂಟ್ಯೂಬ್ ನೋಡಿದ್ರೆ ಗೊತ್ತಾಗುತ್ತೆ. ನ್ಯೂಸ್ ಚಾನಲ್ಗಳಲ್ಲಿ ತುಂಬಾ ಹರಿದಾಡ್ತಾ ಇದೆ ಈ ರೀತಿಯಾದಂತಹ ನ್ಯೂಸ್. ಯಾಕೆಂತ ಅಂದ್ರೆ ಇವಾಗ ಸರ್ಕಾರದಲ್ಲಿ ಹಣ ಕೊಡೋದಕ್ಕೆ ಮಹಿಳೆಯರಿಗೆ 1,24,00,000 ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು 2,000ದಂತೆ 2,500 ಕೋಟಿ ಹಣವನ್ನ ಅದಕ್ಕೆ ಕೊಡಬೇಕಾಗುತ್ತೆ. ಹೊರತುಪಡಿಸಿದ್ರೆ ಸಾರಿಗೆ ಇಲಾಖೆಯವರು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ಹರಿಯರ್ಸ್ ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು, ಸೊ ಅವರವರ ಅತಿ ಹೆಚ್ಚು ಬೇಡಿಕೆಗಳು ಏನೇನೋ ಇದೆ. ಸೊ ಅದರ ಒಂದು ಬೇಡಿಕೆಗಳನ್ನು ಕೂಡ ಈಡೇರಿಸಬೇಕು. ಸೊ ಇದನ್ನು ಕೂಡ ಈಡೇರಿಸಿಲ್ಲ ಸರ್ಕಾರ. ತುಂಬಾನೇ ಒಂಥರ ಹೊಡೆತ ಬೀಳ್ತಾ ಇದೆ. ಸೊ ಪ್ರತಿ ತಿಂಗಳು ಇದಕ್ಕೋಸ್ಕರನೇ ಈ ರೀತಿ ಇನ್ವೆಸ್ಟ್ ಮಾಡ್ತಿರೋದ್ರಿಂದ ಸರ್ಕಾರ ಆರ್ಥಿಕವಾಗಿ ತುಂಬಾನೇ ಪ್ರಾಬ್ಲಮ್ಸ್ ಉಂಟಾಗ್ತಾ ಇದೆ. ಸೊ ಹಾಗಾಗಿ ನಮ್ಮ ಸಿಎಂ ಅವರು ಏನ್ ಮಾಡ್ತಾ ಇದ್ದಾರೆ, ಆರ್ಥಿಕ ಇಲಾಖೆಯ ಅಧಿಕಾರಿಗಳೊಡನೆ ಪದೇ ಇಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಸೊ ಇವಾಗ ಏನಾಗಿದೆ ಅಂತ ಅಂದ್ರೆ ಗಂಟ್ಲಲ್ಲಿ ನುಂಗೋ ಹಾಗೂ ಇಲ್ಲ, ಆಚೆ ಹುಗಳೋ ಹಾಗೂ ಇಲ್ಲ ಅನ್ನೋ ರೀತಿ ಆಗ್ಬಿಟ್ಟಿದೆ ಸರ್ಕಾರಕ್ಕೆ. ಈ ಕೊಟ್ಟಂತಹ 5 ಪಂಚ ಗ್ಯಾರಂಟಿಗಳು ಏನಿದೆ, ಸೊ ಅದರಿಂದಾನೇ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿದ್ದು ಅಲ್ವಾ. ಸೊ ಹಾಗಾಗಿ ಇವಾಗ ಏನಾದ್ರು ಸ್ಟಾಪ್ ಮಾಡಿದ್ರು ಅಂತ ಅಂದ್ರೆ ನೆಕ್ಸ್ಟ್ ಬರೋ ಎಲೆಕ್ಷನ್ಗೆ ಅವ್ರಿಗೆ ಹೊಡೆತ ಬಿದ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ಏನಾಗಿದೆ, ನುಂಗೋ ಹಾಗೂ ಇಲ್ಲ, ಹುಳೋ ಹಾಗೂ ಇಲ್ಲ ಅನ್ನೋ ರೀತಿ ಆಗ್ಬಿಟ್ಟಿದೆ. ಸೊ ಮಹಿಳೆಯರನ್ನ ಎದುರಾಕೊಂಡ್ರೆ ನಾವು ಆಡಳಿತಕ್ಕೆ ಬರೋದಕ್ಕೆ ಆಗುತ್ತಾ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇವಾಗ ಸರ್ಕಾರ ಇದೆ. ಸೊ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ನಡೀತಾ ಇದೆ. ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಸೊ ನೀವು ಎಷ್ಟೇ ಮಾತಾಡಿದ್ರು ಅಷ್ಟೇ ಅಲ್ವಾ. ಸೊ ಸರ್ಕಾರ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರುತ್ತೆ, ಸೊ ಅದನ್ನೇ ಮಾಡೋದು. 5 ಗ್ಯಾರಂಟಿಗಳಲ್ಲಿ ಯಾವ್ದನ್ನ ಸ್ಟಾಪ್ ಮಾಡ್ತಾರೋ ಅಥವಾ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೋ, ಸೊ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನಾವು ನೋಡ್ಬೇಕಾಗಿದೆ. ನೆಕ್ಸ್ಟ್ ಇವಾಗ ಗಂಡು ಮಕ್ಕಳಿಗೆ ಒಂಥರ ಭರ್ಜರಿ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ 30 ವರ್ಷ ಆದ್ರೂ ಕೂಡ ಯಾರೆಲ್ಲ ಮದುವೆ ಆಗಿಲ್ಲ ಅಲ್ವಾ, ಸೊ ಅಂತವ್ರಿಗೆ ಏನಾದ್ರೂ ಒಂದು ಇವಾಗ 5 ಪಂಚ ಗ್ಯಾರಂಟಿಗಳನ್ನ ಏನ್ ಕೊಟ್ಟಿದ್ದಾರೆ ಅಲ್ವಾ, ಸೊ ಅದೇ ರೀತಿ 6ನೇದಾಗಿ ಕಲ್ಯಾಣ ಗ್ಯಾರಂಟಿ ಅಂತ ಕೊಟ್ಬಿಡಿ ಅಂತ ಏನ್ ಮಾಡ್ತಾ ಇದ್ದಾರೆ ಶಾಸಕರು ಸಿಎಂ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಯಾವ ಶಾಸಕರು ಅಂತ ನೀವು ಕೇಳೋದಾದ್ರೆ ಕುಣಿಗಲ್ ಡಾಕ್ಟರ್ ರಂಗನಾಥ್ ಅವರು ಸಿಎಂ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಯಾಕೆಂತಂದ್ರೆ ಇವಾಗ ನೋಡಿದೀರಾ, ರೈತರ ಮಕ್ಕಳು ವ್ಯವಸಾಯ ಮಾಡ್ಕೊಂಡಿರ್ತಾರೆ ಅಂತ ಅಂದ್ರೆ ಅಂತವ್ರನ್ನ ಮದುವೆ ಆಗೋದಕ್ಕೆ ಯಾವ ಹುಡುಗಿನೂ ಕೂಡ ಬರೋದಿಲ್ಲ. ಸೊ ಹಾಗಾಗಿ ಯೂಟ್ಯೂಬ್ ಅಲ್ಲಿ ಹರಿದಾಡ್ತಿರೋ ನ್ಯೂಸ್ ಏನಂತ ಅಂದ್ರೆ ರೈತ ಮಕ್ಕಳನ್ನ ಮದುವೆ, ರೈತರು ಅಂತ ಅಂದ್ರೆ ರೈತ ಮಕ್ಕಳಾಗಿರ್ಬೋದು, ರೈತರ ಕೆಲಸ ಮಾಡ್ತಿರುವಂತಹ ಒಬ್ಬ ಪುರುಷ ಆಗಿರ್ಬೋದು, ಅವನನ್ನ ಮದುವೆ ಆದ್ರೆ 10 ಲಕ್ಷ ಸರ್ಕಾರದ ಕಡೆಯಿಂದ ಅಂತ ಏನ್ ಮಾಡ್ತಾ ಇದ್ದಾರೆ, ತಮ್ನೈಲ್ ಅನ್ನ ಹಾಕ್ಬಿಟ್ಟು ಇಲ್ಲಿ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಸೊ ನನಗೆ ಶಾಕ್ ಆಗ್ಬಿಡ್ತು. ಸೊ ಏನಿದು ಹೊಸ ನ್ಯೂಸ್ ಅಂತ ನಾನು ಕೂಡ ಅದನ್ನ ಓಪನ್ ಮಾಡಿ ನೋಡಿದೆ. ಸೊ ಹಾಗಾಗಿ ಸೊ ಈ ರೀತಿ ಯಾವ್ದಾದ್ರು ಒಂದು ನೀವು ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಬೇಕು. ಸೊ ರೈತರಿಗೆ ಇಲ್ಲಿ ಹೆಣ್ಣನ್ನ ಕೊಡ್ತಾ ಇಲ್ಲ. ಸೊ ಹೆಣ್ಮಕ್ಳು ಯಾರು ಕೂಡ ಇಲ್ಲಿ ಒಪ್ಕೊಳ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಏನಾದ್ರೂ ಒಂದು ಗ್ಯಾರಂಟಿ ರೀತಿಯಲ್ಲಿ ಸೊ ಪುರುಷರಿಗೆ ಹೆಲ್ಪ್ ಆಗೋ ರೀತಿ ಏನಾದ್ರೂ ಸಿಎಂ ಅವರು ಮಾಡಬೇಕು. ಅಥವಾ ಕಲ್ಯಾಣ ಗ್ಯಾರಂಟಿ ಅಂತ ಏನಾದ್ರೂ ಮಾಡ್ಬಿಟ್ಟು ಮದುವೆ ಮಾಡಿಸ್ತಾರಾ, ಅಥವಾ ಏನಾದ್ರೂ ಅಮೌಂಟ್ ಕೊಡ್ತಾರಾ? ಇವಾಗ ಗೃಹಲಕ್ಷ್ಮಿಗೆ 2,000 ಹಣ ಕೊಡ್ತಿದಾರಲ್ವಾ, ಸೊ ಆ ರೀತಿ ಏನಾದ್ರೂ ಮಾಡ್ತಾರಾ? ನಾವು ಕಾದ್ ನೋಡ್ಬೇಕಾಗಿದೆ. ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಸರ್ಕಾರದವ್ರು ಏನಾದ್ರೂ ಒಂದು ಹೆಲ್ಪ್ ಮಾಡ್ತಾರೆ ಅಂತ ಅನ್ಸುತ್ತಾ ಅಥವಾ ಮಾಡೋದಿಲ್ಲ ಅಂತ ಅನ್ಸುತ್ತಾ? ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಎಲ್ಲಾ ಮಾಹಿತಿಗಳು ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ.